ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲುಕ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ತುಂಬ ಸುಲಭವಾಗಿ ಬೋಟ್ ನೆಕ್ ಡಿಸೈನಲ್ಲಿ ಯಾವ ಥರ ಡಿಸೈನ್ ಮಾಡೋದು, ಮಿಷಿನ್ ವರ್ಕ್ ಡಿಸೈನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬ್ಲೌಸ್ ಪೀಸ್ ಬಂದು ಬ್ಲೂ ಕಲರ್ ಇದೆ, ನವಿ ಬ್ಲೂ ಕಲರು, ಸಿಲ್ವರ್ ಕಾಪರ್ ಕಲರು ಫ್ಲವರ್ ಅಲ್ಲಲ್ಲಿದೆ. ಇದು ಸ್ಯಾರಿ ಬಂದು ರಾಮ ಗ್ರೀನ್ ಕಲರ್ ಆಗಿರುತ್ತೆ. ಇದು ಸ್ಯಾರಿ ಬಂದು ಅವ್ರಿಗೆ ಕಸ್ಟಮರು ನಮಗೆ ಮುಂದೆಗಡೆ ರೌಂಡು ಬೇಡ, ಸ್ವಲ್ಪ ಬಾಕ್ಸ್ ಶೇಪಲ್ಲಿ ಇಟ್ಕೊಡಿ, ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ನೋಡಿ. ಅದೇ ಥರನೇ ವರ್ಕ್ ಮಾಡ್ತಾಯಿದ್ದೀನಿ ನಾನು ಇವಾಗ ಇದಕ್ಕೆ. ಈ ಕಸ್ಟಮರ್ ಬಂದು ಮಾಮೂಲಿ ಯಾವಾಗಲೂ ನಾನು ತಾನೇ ಸ್ಟಿಚ್ ಮಾಡಿಸ್ತಾರೆ ಕಸ್ಟಮರ್ ಇವರು. ಅವರಿಗೆ ನನಗೆ ಈ ಸಲ ಯಾವ ಥರ ಅವರೇ ನನಗೆ ಡಿಸೈನ್ ತೋರಿಸಿದ್ರು, ಡಿಸೈನು ನೆಕ್ ಡಿಸೈನು ಎಲ್ಲನೂ ನನಗೆ ಇದೇ ಪ್ಯಾಟರ್ನಲ್ಲಿ ಬೇಕು ಅಂತ ಹೇಳಿದರು ಅವರು. ಅದೇ ಪ್ಯಾಟರ್ನಲ್ಲೇ ಮಾಡ್ತಾಯಿದ್ದೀನಿ. ಇದು ಹ್ಯಾಂಡ್ ವರ್ಕು ಡಿಸೈನ್ ಇತ್ತು. ಇದರಲ್ಲಿ ಇದು ತೋರಿಸಿರೋ ಕಸ್ಟಮರ್ದು ಹ್ಯಾಂಡ್ ವರ್ಕ್ ಇತ್ತು ಡಿಸೈನು. ನನಗೆ ಹ್ಯಾಂಡ್ ವರ್ಕಲ್ಲಿ ಬೇಡ, ಮಿಷಿನ್ ವರ್ಕಲ್ಲಿ ಮಾಡಿ ಕೊಡಿ ಅಂತ ಹೇಳಿದರು. ಹ್ಯಾಂಡ್ ವರ್ಕಲ್ಲಿ ಈ ಡಿಸೈನೇ ನಾವು ಅವ್ರ ಹತ್ರ ಕಸ್ಟಮರ್ ಹತ್ರ ಮಾಡಿಸ್ಬೇಕು ಅಂತಂದರೆ ಏನಿಲ್ಲ ಅಂದ್ರೂ ಒಂದು ಸ್ಲೀವ್ಗೂ ಡಿಸೈನ್ ಇದೆ. ಇದು ಸ್ಲೀವ್ಗೆ ಲೈನ್ಸ್ ಬಂದಿದೆ, ಸ್ಲೀವ್ಸ್ಗೆ ಲೈನ್ಸ್ ಬಂದಿದೆ. ಮಿಷಿನ್ ವರ್ಕಲ್ಲಿ ಮಾಡಿಸ್ಬೇಕು ಅಂದರೆ ಇದು ತುಂಬ ಕಾಸ್ಟ್ಲಿ ಆಗುತ್ತೆ. ನನಗೆ ಒಂದು 2.5 ಮೇಲೆ ಆಗ್ಬೋದು ಅನಿಸುತ್ತೆ. ಇವಾಗ ಮಿಷಿನ್ ವರ್ಕ್ ಪ್ರೈಸೇ ತುಂಬ ಇರೋದ್ರಿಂದ, ಸ್ಟಾರ್ಟಿಂಗ್ ಪ್ರೈಸೇ ಸ್ವಲ್ಪ ಇರೋದ್ರಿಂದ ಜಾಸ್ತಿ ಏನು ಮಾಡೋಕ್ಕಾಗಲ್ಲ. ಅವರು ನನಗೆ ಹ್ಯಾಂಡ್ ವರ್ಕಲ್ಲಿ ಬೇಡ, ಮಿಷಿನ್ ವರ್ಕಲ್ಲೇ ಮಾಡಿಕೊಡಿ ಅಂತ ಹೇಳಿದರು ನೋಡಿ. ನಾನು 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ನೋಡಿ, ಇದು ಗುಂಡ ಫ್ಲವರ್ ಬರುತ್ತೆ, ಅಂದರೆ ಡಾಟ್ ಫ್ಲವರು ಇಟ್ಕೊಳ್ತೀನಿ. ಇದಕ್ಕೆ 3 ಥ್ರೆಡ್ ತೊಗೊಂಡಿದ್ದೀನಿ ನಾನು. ಇದು ಸ್ಯಾರಿಯಲ್ಲಿ 3 ಥ್ರೆಡ್ ಇದೆ. ಕಾಪರ್ ಕಲರ್, ಲೈಟ್ ಕಾಪರ್ ಕಲರ್ ಒಂದು, ಆಮೇಲೆ ಸಿಮೆಂಟ್ ಕಲರು ಒಂದು, ಆಮೇಲೆ ರಾಮ ಗ್ರೀನ್ ಕಲರ್ ಒಂದು. 3 ಕಲರನ್ನು ತೊಗೊಂಡು 3 ಕಲರಲ್ಲಿ ನಾನು ಈ ಥರ ಡಿಸೈನ್ ಮಾಡ್ತಾಯಿದ್ದೀನಿ ನೋಡಿ. ಇದು ನೆಕ್ ಮಿಷಿನ್ ವರ್ಕ್ ಮಾಡಬೇಕಾದ್ರೆ ನಮಗೆ ರೌಂಡ್ ನೆಕ್ಕೇ ಬೇಕು ಅಂತ ಏನಿಲ್ಲ, ಬಾಕ್ಸ್ ಆದರೂ ಸರಿ, ಈ ಥರ ಡೈಮಂಡ್ ಆದರೂ ಸರಿ, ಯಾವುದಾದ್ರೂ ನಾವು ಮಾಡೋ ಕೆಲಸ ಒಂದೇ ಆಗಿರುತ್ತೆ. ನಾನು ನೋಡಿ ಒಂದು ಫ್ಲವರ್ ಒಂದೊಂದು ಮಾರ್ಕ್ ಮಾಡ್ಕೊಂಡಿದ್ದೆನಲ್ಲ, 1.5 ಇಂಚಿಗೆ, ಅದು ಒಂದು ಫ್ಲವರು ರಾಮ ಗ್ರೀನ್ ಹಾಕ್ತೀನಿ, ಒಂದು ಫ್ಲವರು ಸಿಲ್ವರ್ ಕಲರ್ ಹಾಕ್ತೀನಿ. ಅದಕ್ಕೆ ಸೆಂಟ್ರಲ್ಲಿ ಒಂದೊಂದನ್ನು ಗ್ಯಾಪ್ ಬಿಟ್ಟಿದ್ದೀನಿ, ಡಾಟನ್ನು, ಅದನ್ನು ಆಮೇಲೆ ಫಿಲ್ ಮಾಡ್ತೀನಿ ನೋಡಿ. ಇವಾಗ ಇದು ಫ್ಲವರ್ ಎಲ್ಲನೂ ಆಯ್ತು. ಇವಾಗ ಇದು ಫ್ಲವರು ಸಿಲ್ವರಲ್ಲಿ ಬರುತ್ತೆ. 4 ಫ್ಲವರು ರಾಮ ಗ್ರೀನ್ ಕಲರಲ್ಲಿ ಬರುತ್ತೆ. ನಮಗೆ ಈ ಥರ ಫ್ಲವರ್ ಬೇಡ ಅನ್ನೋರು ಬೇರೆ ಫ್ಲವರ್ ಸಹ ಹಾಕ್ಕೊಳ್ಬೋದು. ಈ ಕಸ್ಟಮರ್ ನಮಗೆ ಹಳೆ ಕಸ್ಟಮರ್ ಆಗಿರ್ತಾರೆ, ಅಂದರೆ ಇದೇ ಫಸ್ಟು ವರ್ಕ್ ಮಾಡಿಸಿರೋದು ನಮ್ಮ ಹತ್ರ. ಅವರು ಸ್ಟಿಚಿಂಗ್ ಮಾಡಿಸ್ತಾಯಿದ್ರು ಅವರು. ಈಗ ವರ್ಕ್ ಮಾಡಿಕೊಡಿ ಒಂದು ಸಿಂಪಲ್ಲು, ಅವ್ರ ತಂಗಿದ ಎಂಗೇಜ್ಮೆಂಟ್ ಇದೆ, ಜಾಸ್ತಿ ಓವರಾಗೇನು ಬೇಡ, ಸ್ವಲ್ಪ ಸಿಂಪಲ್ಲಾಗೆ ಮಾಡಿಕೊಡಿ ಅಂತ ಹೇಳಿದರು ಅವರು ನೋಡಿ. ನಾನು ಇವಾಗ ಫ್ಲವರ್ನ ಹಾಕ್ತಾಯಿದ್ದೀನಿ. 3 ಫ್ಲವರ್ ಬರುತ್ತೆ. ಇದು ಸೆಂಟ್ರ್ 3 ಲೈನು ಡಾಟ್ ಬರುತ್ತೆ, ಆಮೇಲೆ ಸೆಂಟ್ರಲ್ಲಿ ಒಂದೊಂದು ಡಾಟ್ ಬರುತ್ತೆ. ಇದು ಫ್ಲವರ್ ಥರನೇ ಕಾಣಿಸುತ್ತೆ. ಇದು ನೋಡಿ, ಈ ಥರ ಚಿಕ್ಕ ಫ್ಲವರ್ ಡಾಟಲ್ಲಿ ಇಟ್ಕೊಂಡು ಫ್ಲವರ್ ಸಹ ಮಾಡ್ಕೊಳ್ಬೋದು, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಡಿಸೈನ್. ಇದು ಈ ಕಸ್ಟಮರು ಬೋಟ್ ನೆಕ್ ಡಿಸೈನಲ್ಲಿ ಹೇಳಿದ್ದಾರೆ ಅವರಿಗೆ. ಇದು ಬೋಟ್ ನೆಕ್ಕು ಅಗಲ ಬಂದು 4.5 ಇಂಚಿದೆ, ಉದ್ದ ಬಂದು 7.5 ಇಂಚಿದೆ ನೋಡಿ. ನಾನು ಲೀಫ್ನ ಆ ಕಡೆಗೆ ಒಂದು ಲೀಫು, ಈ ಕಡೆಗೆ ಒಂದು ಲೀಫು ಬರ್ಕೊಳ್ತೀನಿ ನಾನು ಇವಾಗ ಇದನ್ನು ನೋಡಿ. ಇಲ್ಲ ನನಗೆ ಬರ್ಕೊಳ್ಳಲ್ಲ, ನಾನು ಹಾಗೆ ಮಾಡ್ತೀನಿ ಅನ್ನೋ ಮಾಡ್ಬೋದು. ನಾನು ಸ್ವಲ್ಪ ಒಂದೊಂದು ಡಿಸೈನ್ಗಳನ್ನ ಬರ್ಕೊಳ್ತಾ ಹೋಗ್ತೀನಿ. ಇದು ಚಿಕ್ಕ ಲೀಫ್ ಬರುತ್ತೆ, ಅಂದರೆ ಲೀಫು ಕ್ಲೋಸ್ ಬರಲ್ಲ, ಓಪನ್ ಸೆಂಟ್ರಲ್ಲಿ ಓಪನ್ ಬರುತ್ತೆ, ಆ ಥರ ಲೀಫು. ಬೇಡ ನನಗೆ ಓಪನ್ ಬೇಡ, ಕ್ಲೋಸ್ ಬೇಕು ಅನ್ನೋದು ಸಹ ಮಾಡ್ಕೊಳ್ಬೋದು. ನಾನು ಈಗ ಫ್ಲವರ್ ಎಲ್ಲ ಹಾಕಿದ್ನಲ್ಲ, ಅದು ಸ್ವಲ್ಪ ಪ್ಲೈನಾಗಿ ಕಾಣಿಸ್ತಾ ಇರೋದ್ರಿಂದ ಲೈಟ್ ಕಾಪರ್ ಕಲರಲ್ಲಿ ಆ ಫ್ಲವರಿಗೆ ಔಟ್ಲೈನ್ ಕೊಡ್ತಾಯಿದ್ದೀನಿ. ಔಟ್ಲೈನ್ ಕೊಟ್ಕೊಂಡು ಲೀಫ್ನ 0ಇಂದ 1.5 ಹೋಗಿ 1.5ಇಂದ 0ಗೆ ಮತ್ತು ಸೆಂಟ್ರಲ್ಲಿ ಗ್ಯಾಪ್ ಬರೋ ಥರ ಮಾಡ್ತಾಯಿದ್ದೀನಿ ಇದನ್ನು ತುಂಬ ಸುಲಭವಾಗಿ ಮಾಡ್ಬೋದು ಡಿಸೈನ್ ನೋಡಿ. ಹೊಸ್ದಾಗಿ ಕಲಿತಿರೋರು ಈ ಥರ ಡಿಸೈನ್ಗಳನ್ನ ಟ್ರೈ ಮಾಡ್ತಾ ಹೋಗಿ, ನಿಮಗೂ ಅಂದರೆ ಕೈ ಚೆನ್ನಾಗಿ ಸೆಟ್ ಆಗುತ್ತೆ ವರ್ಕ್ ಮಾಡೋಕ್ಕೆ. ಈ ಕಸ್ಟಮರು ನನಗೆ 4 ಸ್ಯಾರಿ ಕೊಟ್ಟಿದ್ರು. 4 ಸ್ಯಾರಿ ಕೊಟ್ಟು ಅದರಲ್ಲಿ ಒಂದನ್ನು ಸ್ಟಿಚ್ ಮಾಡಿಸ್ಕೊಂಡು ಹೋಗಿದ್ರು, ಇನ್ನು 3 ಬ್ಲೌಸ್ನ ಇಲ್ಲೇ ಬಿಟ್ಟು ಹೋಗಿದ್ರು. ಅಂದರೆ ಇವರು ತುಂಬ ಅದು 2-3 ತಿಂಗಳೇ ಆಯಿತು ನಾವು ನಮಗೆ ಬಟ್ಟೆ ಸ್ಯಾರಿ ಕೊಟ್ಟು.
ನನಗೆ ಅರ್ಜೆಂಟ್ ಏನೂ ಇಲ್ಲ, ನಾನು ಅರ್ಜೆಂಟ್ ಬೇಕಾದಾಗ ಹೇಳ್ತೀನಿ, ಇಟ್ಕೊಂಡಿರಿ ನೀವು ಅಂತಂದು ತಗೊಂಡಿರಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ನಾನು ಇಸಿಕೊಂಡು ಒಂದು ಬ್ಲೌಸ್ನ ಅವ್ರಿಗೆ ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಬಾಡಿ ಮೆಜರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡಿ ಕೊಟ್ಟೆ ಒಂದು. ಅವರು ಸರಿ ಒಂದು ಸ್ವಲ್ಪ ಸೊಂಟ ಲೂಸ್ ಇದೆ, ಅದನ್ನು ಟೈಟ್ ಮಾಡಿ ಮಿಕ್ಕಿದ ಬ್ಲೌಸೆಲ್ಲ ಮಾಡಿ ಅಂತ ಹೇಳಿದರು. ಮಿಕ್ಕಿದ ಬ್ಲೌಸಲ್ಲಿ ಒಂದು ನಾರ್ಮಲ್ ಇತ್ತು, ಒಂದು ಕಟ್ ವರ್ಕ್ ಡಿಸೈನು, ಒಂದು ವರ್ಕ್ ಡಿಸೈನ್ ಬ್ಲೌಸ್. ಇದು 3 ಬ್ಲೌಸು ಸಹ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ, ಅವರು ಯಾವ ಥರ ಡಿಸೈನ್ಸ್ ಮಾಡಿಸ್ಕೊಂಡಿದ್ದಾರೆ ನನ್ನ ಹತ್ರ ಅಂತ. ನೋಡಿ, ಲೀಫನ್ನ ಆ ಕಡೆಗೊಂದು ಲೀಫು, ಈ ಕಡೆಗೊಂದು ಲೀಫು, ಮತ್ತು ಇದು ಫ್ಲವರ್ ಹಾಕಿದ್ನಲ್ಲ, ಫ್ಲವರ್ಗೆಲ್ಲನೂ ಒಂದೊಂದು ಔಟ್ಲೈನ್ ಕೊಟ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಬಂತು. ಈ ಫ್ಲವರ್ ಎಲ್ಲ ಫುಲ್ಲು ರೆಡಿ ಆದಮೇಲೆ ನಾನು ಆ ಲೀಫಿಗೆ ಸೆಂಟ್ರಲ್ಲಿ ಒಂದೊಂದು ಸ್ಟೋನ್ ಇಡ್ತೀನಿ, ಮತ್ತು ಫ್ಲವರ್ ಸೆಂಟ್ರಲ್ಲೂ ಸಹ ಒಂದೊಂದು ಸ್ಟೋನ್ ಇಡ್ತೀನಿ. ಆವಾಗ ನಾವು ಈ ಸ್ಟೋನುಗಳನ್ನೆಲ್ಲ ಹಾಕ್ತಾ ಹೋದಾಗ ಸ್ವಲ್ಪ ಅದು ಲುಕ್ಕು ಚೆನ್ನಾಗಿ ಬರುತ್ತೆ. ಇಲ್ಲ ನಾವು ಬೇರೆ ಥ್ರೆಡ್ಡಲ್ಲಿ ಮಾಡ್ತೀನಿ ಅಂದರೆ ಇದು ಚೆನ್ನಾಗಿರಲ್ಲ. ಇದಕ್ಕೆ ಬಾಲ್ ಚೈನು, ಸ್ಟೋನ್ ಚೈನು ಏನು ಆ್ಯಡ್ ಮಾಡಿಲ್ಲ ನಾನು. ಫುಲ್ಲು ರೆಡಿ ಆದಮೇಲೆ ನೋಡ್ತೀನಿ ಯಾವ ಥರ ಬಂದಿದೆ, ಚೆನ್ನಾಗಿ ಬಂದಿದೆ ಲುಕ್ಕು ಅಂತ ನೋಡಿಬಿಟ್ಟು, ಇಲ್ಲ ಹಾಕಲೇಬೇಕು ಅನ್ನೋಗಿದ್ದರೆ ಒಂದು ಲೈನ್ ಬಾಲ್ ಚೈನ್ ಹಾಕ್ಬೋದು. ಸ್ಟೋನ್ ಚೈನ್ ಹಾಕೋಷ್ಟು ಗ್ಯಾಪ್ ನಾನು ಬಿಟ್ಟಿಲ್ವಲ್ಲ, ಅದಕ್ಕೆ ಒಂದು ಲೈನ್ ಬಾಲ್ ಚೈನ್ ಹಾಕ್ಕೊಂಡು ಮಾಡ್ಕೊಳ್ಬೋದು ಡಿಸೈನ್ನ. ನೋಡಿ, ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋ ಯಾವ್ದು ಹಾಕಬೇಕು, ಇಲ್ಲ ಕಟ್ಟಿಂಗ್ ವೀಡಿಯೋ ಬೇಕಾ ನಿಮಗೆ, ಸ್ಟಿಚಿಂಗ್ ವೀಡಿಯೋ ಬೇಕಾ, ಇಲ್ಲ ವರ್ಕದ ವೀಡಿಯೋ ಬೇಕಾ, ಯಾವ್ದು ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾವ ಥರ ಬೇಕು, ಈಗ ಟ್ರೆಂಡಲ್ಲಿ ಯಾವುದು ಓಡ್ತಾ ಇದೆ ಆ ಥರನೇ ಮಾಡಿ ಅಂತ ಏನಾದರೂ ನೀವು ಕಮೆಂಟ್ ಮಾಡಿದ್ರೆ ನಾನು ಮುಂದೆ ಬರೋ ವೀಡಿಯೋಗಳಲ್ಲಿ ಹಾಕ್ತಾ ಹೋಗ್ತೀನಿ. ಆಲ್ಮೋಸ್ಟ್ ನಾನು ಜಾಸ್ತಿ ಕಸ್ಟಮರ್ದೇ ವರ್ಕ್ ಮಾಡಿರೋದು ಬ್ಲೌಸಿಗೆ ಎಲ್ಲ. ಆಲ್ಮೋಸ್ಟು ನಂದು ಅಪರೂಪ ಹೊಲ್ಕೊಳ್ಳೋದು, ನಂದು ಬಟ್ಟೆಗಳೇ ಸುಮಾರಿದ್ರೂ ನಾನು ವರ್ಕ್ ಮಾಡ್ಕೊಳ್ಳೋದೇ ಇಲ್ಲ. ಅದೇ ನಮ್ಮ ಮಗಳು ಅಂತ ಇರ್ತಾಳೆ, ಬೇರೆಯವ್ರದೆಲ್ಲ ಬಟ್ಟೆ ಹೊಲ್ಕೊಡ್ತೀಯ, ವರ್ಕ್ ಮಾಡ್ತೀಯ, ನಂದೇ ಮಾಡಲ್ಲ ನೀನು ಅಂತಾಳೆ. ನಮ್ಮದು ಮಾಡೋಕ್ಕೆ ಟೈಮೇ ಸಾಲಲ್ಲ ಅನಿಸುತ್ತೆ, ಕಸ್ಟಮರ್ ಹೊಲಿಯೋದನ್ನೇ ಆಗ್ತಾಯಿರುತ್ತೆ. ನಮಗೇನಾದ್ರು ಅರ್ಜೆಂಟ್ ಬೇಕು ಅಂದರೆ ಇವತ್ತು ನಾಳೆ ಬೇಕು ಅಂದಾಗ ಇವತ್ತು ರೆಡಿ ಮಾಡ್ಕೊಂಡು ನಿಂತ್ಕೊಳ್ತೀರಿ, ಆ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿಗಳು. ಟೈಲರ್ದೆಲ್ಲ ಇದೇ ಕೆಲಸ ಆಗ್ಬಿಟ್ಟಿದೆ ಅನಿಸುತ್ತೆ. ಅವ್ರ ಬಟ್ಟೆ ಅವ್ರು ಹೊಲ್ಕೊಳ್ಳೋಂಗಿಲ್ಲ, ಕಸ್ಟಮರ್ ಬಟ್ಟೆ ಹೊಲಿಯೋದಲ್ಲೇ ಸಾಕಾಗ್ಬಿಡ್ತದೆ. ಅದೇ ಅವ್ರಿಗೆ ಬೇಕು ಅಂದಾಗ ಅರ್ಜೆಂಟಾಗಿ ಹೊಲ್ಕೊಂಡು ಹಾಕ್ಕೊಳ್ಬೋದು. ನೋಡಿ, ಇದು ಫುಲ್ ಎಲ್ಲ ಫ್ರಂಟೆಲ್ಲನೂ ರೆಡಿ ಆಯಿತು. ನೋಡಿ, ಬ್ಯಾಕ್ ಈ ಥರ ಬಂದಿದೆ. ಸ್ಲೀವ್ಗೆ ಲೈನ್ಸ್ ಹಾಕಿ ಅಲ್ಲಲ್ಲಿ ಒಂದು ಫ್ಲವರ್ ಹಾಕಿದ್ದೀನಿ. ತುಂಬ ಚೆನ್ನಾಗಿತ್ತು ಸ್ಲೀವು. ಅಂದರೆ ಬಾರ್ಡ್ರು ಅರ್ಧ ಇತ್ತು, ಡಿಸೈನು ನನಗೆ ಅರ್ಧ ಮಾಡಿಕೊಡಿ ಅಂತ ಹೇಳಿದರು. ಫುಲ್ಲು ರೆಡಿ ಆಯಿತು ನೋಡಿ, ಇದೆಲ್ಲನೂ ಫ್ರಂಟು ಬ್ಯಾಕೆಲ್ಲ ಫುಲ್ಲು ರೆಡಿ ಆಗಿದೆ. ಯಾವ ಥರ ಬಂದಿದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.